ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಹೋಗಿದ್ದಂತ ಬಾಣಂತಿ ಸಾವಾಗಿದೆ. ಬಿದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಗೋಳಾಟ ಚೀರಾಟ ಕುಟುಂಬಸ್ಥರದ್ದು. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಅಂತ ಹೋಗಿದ್ದಂತ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಬಿದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರು ಗೋಳಾಟ ಚೀರಾಟ ಕಣ್ಣೀರು ಹಾಕ್ತಾ ಇದ್ದಾರೆ. ಹಸುಗೂಸು ಸೇರಿ 4 ಮಕ್ಕಳನ್ನ ತಬ್ಬಲಿ ಮಾಡಿ ಈಗ ತಾಯಿ ಹೊರಟು ಹೋಗಿದ್ದಾರೆ. ತಾಯಿಯ ಶವದ ಮುಂದೆ ಪುಟ್ಟ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಪಾಪೀಗ ಬಿದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಆದಂಥ ಒಂದು ಸಂದರ್ಭ ಇದು, ಘಟನೆ ಇದು. ಹಸುಗೂಸು ಸೇರಿ 4 ಮಕ್ಕಳನ್ನ ತಬ್ಬಲಿ ಮಾಡಿ ತಾಯಿ ಹೊರಟಿರುವಂಥದ್ದು. ತಾಯಿಯ ಶವದ ಮುಂದೆ ಪುಟ್ಟ ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ. ಚಿಮಕೋಡ್ ಗ್ರಾಮದ ಬಾಣಂತಿ ಮೀನಾಕ್ಷಿ ಎಂಬ ಬಾಣಂತಿ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗೇ ಇದ್ದಂಥ ಬಾಣಂತಿ ಇದ್ದಕ್ಕಿದ್ದಂತೆ ಇಂದು ಸಾವನ್ನಪ್ಪಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯ ಅಂತ ಅವರ ಕುಟುಂಬಸ್ಥರು ಆಸ್ಪತ್ರೆ ಎದುರು ಶವ ಇಟ್ಟು ಈಗ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. 25 ದಿನ ಹಸುಗೂಸು ಸೇರಿ 4 ಮಕ್ಕಳನ್ನ ಈಗ ತಾಯಿ ಅಗಲಿರುವಂಥದ್ದು. ಈ ಮಕ್ಕಳಿಗೆ ಯಾರು ದಿಕ್ಕು ಅಂತ ಈಗ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಒಂದು ವಿಂಡೋದಲ್ಲಿ ಮೀನಾಕ್ಷಿ ಬಾಣಂತಿ ಮೃತ ಬಾಣಂತಿ, ಇನ್ನು ಕುಟುಂಬಸ್ಥರು ಕೂಡ ಆ ಶವವನ್ನು ಆಸ್ಪತ್ರೆ ಮುಂದಿಟ್ಟು ಇದು ಆಸ್ಪತ್ರೆಯ ಡಾಕ್ಟರ್ಸ್ದೇ ಪ್ರಾಬ್ಲಮ್ಮು ಅಂತ ಈಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಮಕ್ಕಳಿಗೆ ಯಾರು ದಿಕ್ಕು ಅಂತ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ಈಗ ಏನಿಲ್ಲ ರೀ, ಆಪ್ರೇಷನ್ ಮಾಡಕ್ಕೆ ತಂದಿದ್ದೇವೆ ಇಲ್ಲಿ. ತಂದ್ರೆ ನಿನ್ನ ಆಪ್ರೇಷನ್ ಮಾಡ್ರೆ ಇವತ್ತು ಮಧ್ಯಾಹ್ನಕ್ಕೆ ಯಾವುದೋ ಇನ್ಸೆಂಟ್ ತೆಗೆದು ಏನು ಮಾಡ್ರೆ ನಮ್ಮ ಕೊನೆಯಲ್ಲಿ ಹೋಟೆಲ್ 4 ಮಕ್ಕಳು ನಾ ಇದ್ದಿಲ್ಲ. ಚಲೋ ಇದ್ದಾರೆ ಇನ್ನು ಬೇಗನ. ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ರೆ ನನಗೇನು ಊಟ ಗೊತ್ತಿಲ್ಲ. ಪಿನ್ಷನ್ ಯಾವ ಗೋಲಿ ಕೊಟ್ಟರು ಸುಸ್ತಿಲ್ಲ. ಮಧ್ಯಾಹ್ನ ತನಕ ಎಲ್ಲ ಊಟ ಮುಂಜಾನೆ ಎಲ್ಲ ಊಟ ಮಾಡಿದ್ರೆ ಎಲ್ಲ ಮಾಡ್ರೆ. ಈಗ ಅವ್ರು ಇನ್ಸೆನ್ ತೆಗೆದ ಮ್ಯಾಗೆ ಹಂಗಾಗ್ಯದ. ಅದೇ ಇನ್ಸೆನ್ ಅವ್ರು ಕೊಟ್ಟ ಮ್ಯಾಗೆ ಹಂಗಾಗ್ಯದ. ಅದು ಏನು ಕೊಟ್ಟರು ಅಡ್ಚಕ್ಕೆ ಹಂಗೆ ಕೊಟ್ಟರು. ಅವ್ರು ಕೊಟ್ಟ ಮ್ಯಾಗ ಒಂದು 10-15 ಮಿನಿಟ್ ಹಂಗೆ ಊಟ ಇದ್ದಾರೆ. ಸುಸ್ತಿಯಾಗಿ ಇದಾಗ್ಯದ. ಆಕೆ ಚಕ್ಕರ್ ಹೊಂಟದಂದ್ರೆ ಬಾತ್ರೂಮ್ ಚಕ್ಕರ್ ಹೊಂಟದಂತ ಒಯ್ದಿದೆ ಸರ್. ಏಕೆ ಬಂದದಂದ್ರೆ ಚಕ್ಕರ್ ಹೊಂಟದಂದಳು. ನನ್ನಂತ ಬೀಳ್ತಿಗೆ ಒಬ್ಬರು ಬರಲ್ಲೋದ್ರು. ಬಂದು ಇಂಜೆಕ್ಷನ್ ಕೊಟ್ಟರು ಸರ್. ನನ್ನ ಮಗಳು ಏನು ಮಾಡಿದ್ರು ಏನು, ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್. ಆಕೆ ಮನೇಲಿ ಓಡಾಡ್ದಾಳೆ ಸರ್. ಏನು ಮಾಡಿದ್ರು ಏನಪ್ಪ. ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು. ಇದು ಮಕ್ಕಳದು ಸರ್. ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕೆ ಬಂದದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೊಯ್ದೆ. ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕೆ ಮಾಡಿದಳು. ಯಾಕೋ ಚಕ್ಕರ್ ಹೊಂಟದಂದ್ರೆ ಕೂಡ್ ಮಗ ಅಂತಂದ. ಆಯ್ತು ಜರ ಬಿದ್ದಳು. ಒಬ್ಬರು ಬರಲ್ಲ ಹೋದ್ರು ಸರ್. ಬರ್ತಿಕ್ಕಿ ಯಾಕೆ ಒಳತಿಕ್ಕಿ ಇಂಜೆಕ್ಷನ್ ಕೊಟ್ಟರು. ಆಯ್ತು ಏನು ಮಾಡಿದ್ರು ನನಗೆ. ಬಂದೇವ್ರಿ ನಿನ್ನೆ ಇಲ್ಲಿಗೆ ಹಾಸ್ಪಿಟಲ್ಗೆ. ಹೆಚ್ಚಿದ್ರಿಂದ ಇದು ಮಕ್ಕಳದು ಆಪ್ರೇಷನ್ ಮಾಡ್ಕೋಬೇಕಂಥೇಳಿ ಕರ್ಕೊಂಬಂದೇವ್ರಿ ಇಲ್ಲಿಗೆ. ಕರ್ಕೊಂಬಂದಾದ್ಮೇಲೆ ನಿನ್ನ BP ಶುಗರು ಅದೆಲ್ಲ ಕರೆಕ್ಟ್ ಇತ್ತು ರೀ. ಹುಡುಗಿದು ಆಪ್ರೇಷನ್ ಎಲ್ಲ ಚಂದ ಮಾಡ್ಯಾರ್ರಿ ಡಾಕ್ಟರ್ಸು. ಆಪ್ರೇಷನ್ ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡಿದು ಮಧ್ಯಾಹ್ನಕ್ಕೆ ಏನಂತಂದ್ರೆ ಹುಡುಗಿ ಎಲ್ಲ ಸರಿಯಾಗಳ, ಏನು ಪ್ರಾಬ್ಲಮ್ ಇಲ್ಲ ಹುಡುಗಿಗೆ, ಎಲ್ಲ ಆರಾಮಳ ಅಂತೇಳಿ ನಮಗೆ ಹೇಳ್ಯಾರ ಸರ್ ಅವರು. ಸುಮಾರು 12 ಗಂಟೆಗೆ ಹಂಗೆ ಹೇಳ್ಯಾರ್ರಿ. ಅದಾದ್ಮೇಲೆ ಈಗ 2 ಗಂಟೆಗೆ ಹಂಗೆ ಒಂದು ಇಂಜೆಕ್ಷನ್ ಏನೋ ಕೊಟ್ಟಾರಂತ್ರಿ ಅವರು. ಆ ಟೈಮ್ನಾಗ ನಾವು ಇಲ್ಲಿ ಇರಲಿಲ್ಲ. ಇಂಜೆಕ್ಷನ್ ಏನೋ ಕೊಟ್ಟಾರಂತ ಸರ್. ಅದು ಇಂಜೆಕ್ಷನ್ ಕೊಟ್ಟಿನ ಹಿಡ್ಕೊಂಡು ನಮ್ಮದು ಪೇಷೆಂಟ್ಗೆ
ಇದು ಸುಸ್ತು ಬಾಡಿ ಸುಸ್ತು ಬೆಳ್ಕೋತಾ ಬಂದದ ಸರ್ ಅವ್ರದ್ದು. ಅದೇನಾಗ್ಯದ ಅಂತಂದ್ರೆ 2:30 ಹಂಗೆ ನಮಗೆ ಫೋನ್ ಹಚ್ಚಿ, ನಮ್ಮ ತಮ್ಮ ಇಲ್ಲಿ ಇದ್ದೀನಿ ರೀ, ಫೋನ್ ಹಚ್ಬಿಟ್ಟು ಅಣ್ಣ ಈ ಥರ ಹಾಕಿ ಮಾತಾಡಲ್ಲ ಹೊಂಟಾಳ ಬರ್ರಿ ನೀವು ಎಲ್ಲರೂ ಅಂತಂತಂದ್ರೆ ನಾವು ಇಲ್ಲಿ ಬರೋತನ ಸರ್ ನಮ್ಮ ಪೇಷಂಟ್ ಡೆತ್ ಆಗಿಂದಿತ್ತು ಸರ್. ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿಂದಿತ್ತು. ಅವ್ರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂತಂದ್ರೆ ಆಂಬುಲೆನ್ಸ್ ಅವರೇ ಕರ್ಸ್ಯಾರ ಸರ. ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತೊಗೊಂಡಿಲ್ಲ ಏನಿಲ್ಲ. ಆಂಬುಲೆನ್ಸ್ ಅದು ಕರೆಸಿ ಅವರೇ ಇಲ್ಲಿಂದ ಎಲ್ಲರೂ ತೊಗೊಂಡು ಹೋಗ್ರಿ ಅಂಥೇಳಿ ನಮಗೆ ಹೇಳಿದ್ರು ಸರ್. ಅದಕ್ಕೆ ನಾವೇನು ಮಾಡೀವಿ ಅಂತಂದ್ರೆ ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡು ಹೋಗಿದ್ದೇವೆ ಸರ್. ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡು ಹೋಗಾದ್ಮೇಲೆ ಅಲ್ಲಿ ಜಸ್ಟ್ ಒಳಗೆ ನಾವು ತೊಗೊಂಡು ಹೋಗಿದ್ದೇವೆ ಸರ್. ಡಾಕ್ಟರ್ಸ್ಗಳು ನೋಡಿ ಇದು ಬಾಡಿ ಡೆತ್ ಆಗ್ಯದ, ಇದು ತೊಗೊಂಡು ನೀವು ಹೋಗ್ರಿ ಅಂತೇಳಿ ಹೇಳಿದ್ರು ಸರ್ ಅವರು. ಹೇಳ್ತಿಲ್ಕಿ ಮತ್ತು ನಾವೇನು ಮಾಡಿದ್ದೇವೆ ಸರ್, ಸೀದಾ ಬಾಡಿ ಇಲ್ಲಿ ತಂದಿದ್ದು